ಯುವಕರು ಮಧ್ಯವಯಸ್ಕರು ಕುಡಿತದ ಚಟಕ್ಕೆ ದಾಸರಾಗಿರೋದನ್ನ ನೋಡಿದ್ದೇವೆ. ಆದರೆ ಇತ್ತೀಚೆಗೆ ವಿದ್ಯಾರ್ಥಿಗಳು ಬಾಲಕರು ಕೂಡ ಮದ್ಯದ ಚಟಕ್ಕೆ ಬೀಳ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಲು ಗೃಹ ಸಚಿವ ಖರ್ಗೆ ಬಾರ್ಗಳಿಗೆ ಹೊಸ ರೂಲ್ಸ್ ಜಾರಿಗೊಳಿಸಿದ್ದಾರೆ. ಅಪ್ರಾಪ್ತರಿಗೆ ಬಾರ್, ಪಬ್, ಕ್ಲಬ್ ಪ್ರವೇಶ ಬಂದ್. ವಯಸ್ಸಿನ ದಾಖಲೆ ತೋರಿಸಿದ್ರಷ್ಟೇ ಸಿಗುತ್ತೆ ಎಣ್ಣೆ. ವ್ಯಾಪಾರವೇ ಮುಖ್ಯ ಉದ್ದೇಶವಾಗಿದೆ. ದುಡ್ಡು ಮಾಡೋದೊಂದೇ ಗುರಿಯಾಗಿದೆ. ಯಾರೇ ಬಂದು ದುಡ್ಡು ಕೊಟ್ಟರು ಬಾರ್ನವರು ಹಿಂದೆ ಮುಂದೆ ನೋಡದೆ ಎಣ್ಣೆ ಕೊಟ್ಟು ಬಿಡ್ತಾರೆ. ಹೀಗಾಗಿ ರಾಜ್ಯದಲ್ಲಿ ಮಕ್ಕಳು ಕೂಡ ಕುಡಿತದ ಚಟಕ್ಕೆ ಬಿದ್ದಿದ್ದಾರೆ. ಇದರಿಂದ ಕಳವಳಗೊಂಡಿರೋ ಗೃಹ ಸಚಿವರು ಬಾರ್ಗಳಿಗೆ ಈಗಿರೋ ನಿಯಮಗಳನ್ನ ಕಠಿಣಗೊಳಿಸಿದ್ದಾರೆ. ಜೊತೆಗೆ ಹೊಸ ರೂಲ್ಸ್ ಜಾರಿ ಮಾಡಿದ್ದಾರೆ. ಹೌದು, ಇನ್ಮುಂದೆ ಅಪ್ರಾಪ್ತರಿಗೆ ಮದ್ಯ ಕೊಡಬೇಡಿ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ಬಾರ್ಗಳಲ್ಲಿ ಗ್ರಾಹಕರಿಗೆ ಪ್ರವೇಶ ನೀಡುವ ಮೊದಲು ಹಾಗೂ ಮದ್ಯ ಪೂರೈಕೆ ಮಾಡುವ ಮುನ್ನ ಕಡ್ಡಾಯವಾಗಿ ವಯಸ್ಸಿನ ಪರಿಶೀಲನೆ ನಡೆಸಬೇಕು. ಸರ್ಕಾರ ನೀಡಿರುವ ಗುರುತಿನ ಚೀಟಿ ಇಲ್ಲದಿದ್ರೆ ಪ್ರವೇಶ ನಿರಾಕರಿಸಬೇಕು. ಅಪ್ರಾಪ್ತ ವಯಸ್ಕರಿಗೆ ಮದ್ಯ ನೀಡುವ ಸಂಸ್ಥೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುತ್ತೆ. ಇನ್ನು ಪಬ್ಬು, ಬಾರು, ಕ್ಲಬ್ಬು ಹಾಗೂ ಮದ್ಯ ಮಾರಾಟ ಮಳಿಗೆಗಳ ಮಾಲೀಕರು, ವ್ಯವಸ್ಥಾಪಕರು ಮತ್ತು ಪರವಾನಗಿ ಹೊಂದಿರುವವರೇ ನಿಯಮ ಪಾಲನೆಯ ಹೊಣೆ ಹೊರಬೇಕು ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲ, ಎಲ್ಲಾ ಬಾರ್ಗಳ ಪ್ರವೇಶ ದ್ವಾರಗಳಲ್ಲಿ ಸಿಸಿಟಿವಿ ಅಳವಡಿಕೆ ಕಡ್ಡಾಯಗೊಳಿಸಲಾಗಿದೆ. ಅಷ್ಟಕ್ಕೂ ಗೃಹ ಸಚಿವರು ಹೀಗೆ ಕಠಿಣ ರೂಲ್ಸ್ ಜಾರಿಗೊಳಿಸಿರೋದ್ಯಾಕೆ? ರಾಜ್ಯದಲ್ಲಿ ಕುಡಿತಕ್ಕೆ ದಾಸ ಆಗಿರೋ ಅಪ್ರಾಪ್ತರ ಸಂಖ್ಯೆ ಹೆಚ್ಚಾಗಿದೆಯಾ ಅನ್ನೋದನ್ನ ನೋಡಿದ್ರೆ, ಬೆಂಗಳೂರಿನಲ್ಲಿ 4093 ವಿದ್ಯಾರ್ಥಿಗಳನ್ನ ಒಳಗೊಂಡಂತೆ ಕೆಲವರ ಮೇಲೆ ಅಧ್ಯಯನ ನಡೆಸಲಾಗಿತ್ತು. ಈ ಅಧ್ಯಯನದ ಪ್ರಕಾರ ಪ್ರತಿ 3ರಲ್ಲಿ ಒಬ್ಬರು ಮದ್ಯ ಹಾಗೂ ತಂಬಾಕು ಸೇವನೆ ಮಾಡ್ತಿದ್ದಾರೆ. ಇದರಿಂದಲೇ ಒಬ್ಬರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಿರೋದು ಗೊತ್ತಾಗಿದೆ. ಇನ್ನು ಅಧ್ಯಯನಕ್ಕೆ ಒಳಪಟ್ಟವರಲ್ಲಿ 33% ವಿದ್ಯಾರ್ಥಿಗಳು ಮದ್ಯಪಾನ ವ್ಯಸನಿಗಳು, 18% ಮಂದಿ ತಂಬಾಕು ಸೇವನೆಗೆ ದಾಸರು ಅನ್ನೋದು ಗೊತ್ತಾಗಿದೆ. ಮದ್ಯ ಸೇವನೆ ಆರಂಭಿಸಿರೋ ಸರಾಸರಿ ವಯಸ್ಸು 17 ಅನ್ನೋದು ಗೊತ್ತಾಗಿದೆ. ಇದಕ್ಕಿಂತಲೂ ಆಘಾತಕಾರಿ ಅಂದ್ರೆ, ಕೆಲವು ಪ್ರಕರಣದಲ್ಲಿ 8 ವರ್ಷದ ಬಾಲಕರು ಕೂಡ ಮದ್ಯ ಸೇವನೆ ಮಾಡ್ತಿರೋದು ಗೊತ್ತಾಗಿದೆ. ಈ ಅಧ್ಯಯನ ನೋಡಿ ಶಾಕ್ ಆಗಿರೋ ಗೃಹ ಸಚಿವ ಖರ್ಗೆ ಬಾರ್ಗಳಲ್ಲಿ ಅಪ್ರಾಪ್ತರಿಗೆ ಪ್ರವೇಶ ನೀಡಬೇಡಿ ಅಂತ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಬಳಸಿಕೊಂಡು ಜೀವ ಬೆದರಿಕೆ ಎಂದ ಖರ್ಗೆ, ನಾನು ಗೃಹ ಸಚಿವನಾಗಿ ಅಧಿಕಾರ ವಹಿಸಿಕೊಂಡ 48 ಗಂಟೆಯಲ್ಲೇ ನಿಮ್ಮ ಆತಂಕ, ದುಗುಡ, ಭಯ ಎಲ್ಲವೂ ವ್ಯಕ್ತವಾಗಿದೆ ಅಂತ ಬಿಜೆಪಿಗರ ಕಾಲೆಳೆದಿರೋ ಗೃಹ ಸಚಿವ ಖರ್ಗೆ ಆರ್ಎಸ್ಎಸ್ ಬಳಸಿಕೊಂಡು ನನಗೆ ಜೀವ ಬೆದರಿಕೆ ಹಾಕುತ್ತಿದ್ದೀರಿ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅಂದು ಗೊತ್ತಿಲ್ಲ ಗೃಹ ಸಚಿವ, ಇಂದು ಎಲ್ಲ ಗೊತ್ತು ಎನ್ನುವ ಮೈಕ್ ಮಿನಿಸ್ಟರ್. ಗೃಹ ಸಚಿವರ ಈ ಆರೋಪದ ಬೆನ್ನಲ್ಲೇ ಬಿಜೆಪಿ ಕೂಡ ಎಕ್ಸ್ ಖಾತೆಯಲ್ಲಿ ಪ್ರಿಯಾಂಕ್ ಖರ್ಗೆ ಕಾಲೆಳೆದಿದೆ. ಅಂದು ಗೊತ್ತಿಲ್ಲ ಗೃಹ ಸಚಿವ, ಇಂದು ಎಲ್ಲ ಗೊತ್ತು ಎನ್ನುವ ಮೈಕ್ ಮಿನಿಸ್ಟರ್ ಅಂತ ಖರ್ಗೆ ಅವರನ್ನ ವ್ಯಂಗ್ಯ ಮಾಡಿದೆ. ಹೀಗೆ ಒಂದ್ ಕಡೆ ಗೃಹ ಸಚಿವರು ಹಾಗೂ ಬಿಜೆಪಿ ನಡುವೆ ಎಕ್ಸ್ ಖಾತೆಯಲ್ಲಿ ವಾರ್ ಆಗ್ತಿದ್ರೆ, ಮತ್ತೊಂದ್ ಕಡೆ ಗೃಹ ಸಚಿವ ಖರ್ಗೆ ಬಾರ್ಗಳಿಗೆ ಕಟ್ಟುನಿಟ್ಟಿನ ರೂಲ್ಸ್ ಜಾರಿಗೊಳಿಸಿದ್ದಾರೆ. ವಿಕಾಸ್, ಟಿವಿ9 ಬೆಂಗಳೂರು.